ಅನಾದಿ ಕಾಲದಿಂದ ನಮಗೆ ಯಾವ ಬಂಧನ ಇದೆ, ಬಂಧನಕ್ಕೆ ಕಾರಣ ತನ್ನ ಸ್ವಭಾವದಲ್ಲಿ ಇರೋದನ್ನು ಒಪ್ಪದೇ ಇರೋದು. ಬಂಧನಕ್ಕೆ ದುಃಖಕ್ಕೆ ಕಾರಣ ಏನು? ಆತ್ಮ ಅನುಶಾಸನೆಯನ್ನು ಒಪ್ಪದೇ ಇರೋದು. ಯಾವ ಪ್ರತಿಯೊಂದು ವಸ್ತುವಿನ ಸ್ವಭಾವ ಇದೆ, ಆ ಸ್ವಭಾವವನ್ನು ಸ್ವೀಕರಿಸದೇ ಇರೋದು. ಆತ್ಮಾನುಶಾಸನ ಜೀವಿಗೆ ಮರಳಿ ಆ ಅನುಶಾಸನವನ್ನು ಕಲಿಸ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಎಷ್ಟು ವಸ್ತುಗಳಿದೆ, ಪ್ರತಿಯೊಂದು ತಮ್ಮ ತಮ್ಮ ಅನುಶಾಸನದಲ್ಲಿದೆ. ಈ ಜೀವಕ್ಕೊಬ್ಬನಿಗೆ ಸಮಸ್ಯೆ ಇದೆ, और किसी को तो कोई समस्या नहीं है. ಹೊರಗಡೆ ಕಲ್ಲು ಬಿದ್ದಿದೆ, ಮಣ್ಣು ಬಿದ್ದಿದೆ, ಗಿಡ ಮರ ಇದೆ, ಅದಕ್ಕೇನಾದರೂ ಸಮಸ್ಯೆ ಇದೆಯೇನೋ? उसको कोई समस्या नहीं है. ಅಸನ್ನಿ ಪಂಚೇಂದ್ರಿಯವರೆಗಿನ ಪ್ರಾಣಿಗಳಿಗೂ ಜಾಸ್ತಿ ಸಮಸ್ಯೆ ಇಲ್ಲ. क्यों? क्योंकि ಅವುಗಳ ಆ ಜೀವಿಗಳ ಗುರಿಯಂತೂ ಮಾತ್ರ ಶರೀರ ಪೋಷಣೆ ಇದೆ. शरीर पोषण हुआ तो ठीक है, अब कुछ नहीं चाहिए. भोजन मिला तो ಇನ್ನೇನು ಬೇಕಿದೆ? ಆ ಜೀವಿಗಳಿಗೂ ಸಮಸ್ಯೆ ಇಲ್ಲ. ಸಮಸ್ಯೆ ಯಾರಿಗಿದೆ? ಈ ಸಮಸ್ಯೆ ಮಾತ್ರ ಈ ಸನ್ನಿ ಪಂಚೇಂದ್ರಿಯ ಮನುಷ್ಯನಿಗೆ ಮಾತ್ರ ಇದೆ. ಯಾಕೆ? ಇವನ ಮನಸ್ಸು ತುಂಬ ಓಡಾಡುತ್ತೆ. इसका जो मन का भटकाव है वो बहुत ही व्यापक है. ಇವನ ಮನಸ್ಸು ಸಾವಿರ ಲಕ್ಷ ಕೋಟಿ ಅನಂತ ವಸ್ತುಗಳಲ್ಲಿ ಪ್ರತಿದಿನ ಓಡಾಡುತ್ತೆ. ಧರ್ಮದ ಅಗತ್ಯ ಏನಿದೆ? ಧರ್ಮದ ಅಗತ್ಯ ಮನಸ್ಸಿನ ಯಾವ ಈ ಅನಂತ ವಸ್ತುಗಳ ಪರಿಭ್ರಮಣೆ ಇದೆ, अनंत वस्तुओं में ये जो भटकाव है, इसको शांत करने के लिए धर्म है. ಇದಕ್ಕೋಸ್ಕರ ಧರ್ಮ ಇದೆ. ಧರ್ಮದ ಇನ್ನಾವ ಉಪಯೋಗನೂ ಇಲ್ಲ. ಇದು ತುಂಬಾ ಚೆನ್ನಾಗಿ ತಲೆಯಲ್ಲಿ ನಾವು ಕೂರಿಸೋದಿದೆ, ನಮಗೆ ಅರಿವಾಗಬೇಕಿದೆ. ಧರ್ಮದ ಅಗತ್ಯ ಮಾತ್ರ ಮನಃಶಾಂತಿಗೋಸ್ಕರ ಇದೆ. ಇವನ ಜ್ಞಾನ ದರ್ಶನಗಳೇನು ಓಡಿ ಓಡಿ ಅನೇಕ ವಸ್ತುಗಳಲ್ಲಿ ಓಡಾಡ್ತಾ ಇದೆ, ಅದನ್ನ ಒಂದು ಜಾಗದಲ್ಲಿ ನಿಲ್ಲಿಸ್ಲಿಕ್ಕೋಸ್ಕರ ಧರ್ಮ ಇದೆ. ಧರ್ಮ ಏನು? ವಸ್ತುವಿನಲ್ಲಿ ಇರೋದೇ ಧರ್ಮ ಇದೆ. ಪ್ರತಿಯೊಂದು ವಸ್ತು ತನ್ನ ಸ್ವಭಾವದಲ್ಲಿರೋದು ಧರ್ಮ ಇದೆ. लेकिन ये मनुष्य विशेष रूप से नहीं रहना चाहता, ये भटकना चाहता है. और भटकना कोई अच्छी बात तो नहीं है. ಹತ್ತಾರು ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾನೆ, ಇದರ ಅರ್ಥ ಏನು? ಒಂದು ಬಾಗಿಲಲ್ಲಿ ನಿಂತಿಲ್ಲ ಇವನು, ಎಲ್ಲ ಮನೆನೂ ತಟ್ಟುತ್ತಾ ಇದ್ದಾನೆ, ಇದರ ಅರ್ಥ ಏನು? ये अभी भिखारी हुआ है. यदि भिखारी नहीं होता तो 10 दरवाजे क्यों खटखटाता?
ಆಚಾರ್ಯನು ಹೇಳ್ತಿದ್ದಾರೆ, ಉಪಾಯ ಆತ್ಮ ಅನುಶಾಸನ ಇದೆ. ಎಲ್ಲಿವರೆಗೆ ಆತ್ಮ ಅನುಶಾಸನ ಇಲ್ಲ ಅಲ್ಲಿವರೆಗೆ 10 ಮನೆಗಳಲ್ಲಿ ಓಡಾಡೋದನ್ನ ನೀನು ಬಿಡೋದಿಲ್ಲ. ನಮ್ಮ ಪ್ರಪಂಚದಲ್ಲಿ ಯಾರು ಓಡಾಡ್ತಾ ಇಲ್ಲ, ಯಾರ ಮನಸ್ಸು ಒಂದು ಜಾಗದಲ್ಲಿ ಕೂತಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಓಡಾಡ್ತಿದೆ ತಾನೆ, ಎಲ್ಲೂ ಸಮಾಧಾನವಾಗಿ ಕೂತಿಲ್ಲ. ಹಾಗಾದ್ರೆ ಧರ್ಮದ ಅಗತ್ಯ ಪ್ರತಿಯೊಬ್ಬನಿಗೂ ಪ್ರತಿ ಸಮಯದಲ್ಲೂ ಇದೆ. ಇಡೀ ಪ್ರಪಂಚದಲ್ಲಿ ಇದೊಂದೇ ಉಪಾಯ ಇದೆ, ಇನ್ನೇನೂ ಉಪಾಯ ಇಲ್ಲ. ನಿನ್ನ ಯಾವ ಈ ಪರಿಭ್ರಮಣೆ ಇದೆ ಇದನ್ನ ನಿಲ್ಲಿಸೋದು ಹೇಗೆ? ಪರಿಭ್ರಮಣೆ ಭವಭವಗಳದ್ದು ಹೋಗೋದಿಲ್ಲ. ಈಗ ಅಭಿ ಸಂಜೋ, ಇಲ್ಲಿ ಕೂತ್ಕೊಂಡು ಮನಸ್ಸು ಎಲ್ಲೆಲ್ಲಿ ಹೋಗ್ತಾ ಇದೆ. ಇಲ್ಲಿ ಕೂತಿದೆ ತಾನೆ, ಈಗ ಕೂತ್ಕೊಂಡು ಎಲ್ಲಿ ಹೋಗ್ತಾ ಇದೆ ಮನಸ್ಸು? ಈ ಯಾವ ಅಲೆದಾಟ ಇದೆ ಇದೇ ನಿಜವಾದ ಪರಿಭ್ರಮಣೆ ಇದೆ. ಇದಕ್ಕೆ ಸಂಸಾರ ಪರಿಭ್ರಮಣೆ ಅಂತಾರೆ. ಮನುಷ್ಯನಿಂದ ತಿರ್ಯಂಚ, ತಿರ್ಯಂಚಿನಿಂದ ದೇವ, ಇದು ನಿಜವಾದ ಪರಿಭ್ರಮಣೆ ಅಲ್ಲ. ಇದು ವ್ಯವಹಾರ से देह को देख कर कहा गया. ಇದು ನಿಜವಾದ ಪರಿಭ್ರಮಣೆ ಅಲ್ಲ. ನಿಜವಾದ ಪರಿಭ್ರಮಣೆ ಪ್ರತಿ ಸಮಯ ನಡೀತಾ ಇದೆ. ಅನುಭವ ಆದ್ರೆ ಜೀವಕ್ಕೆ ಆಶ್ಚರ್ಯ ಆಗ್ಬಿಡುತ್ತೆ. ಅನುಭವ तो नहीं करते ना. ನನ್ನ ಪರಿಭ್ರಮಣೆ ಎಷ್ಟು ಗಂಭೀರವಾಗಿದೆ ಅನ್ನೋದು ಅನುಭೂತಿ ಆದರೆ ನಮಗೆ ಆಶ್ಚರ್ಯ ಆಗೋಗುತ್ತೆ. ಕ್ಷಣ ಕ್ಷಣಕ್ಕೂ ಓಡಾಡ್ತಾ ಇದ್ದೀನಿ ನಾನು. ಬಸ್ತಿಯಲ್ಲಿ ಕೂತ್ಕೊಂಡು ಎಲ್ಲೆಲ್ಲೂ ಓಡಾಡ್ತಾ ಇದ್ದೀನಿ. ಮುಂದೆ ಆಚಾರ್ಯರ ಉಪದೇಶ ಇದೆ, ಎಲ್ಲೆಲ್ಲೂ ಓಡಾಡ್ತಾ ಇದ್ದೀನಿ. ಮುಂದೆ ಊಟದ ತಟ್ಟೆ ಇದೆ, ಎಲ್ಲೆಲ್ಲೂ ಓಡಾಡ್ತಾ ಇದ್ದೀನಿ. ಅರೆ ಏಕ್ ಕ್ಷಣ ಬಿ बैठा नहीं. ವಿಚಾರ ಮಾಡುವಂಥ ವಿಷಯ ಇದೆಯಲ್ಲ. ಒಬ್ಬ ಪ್ರವಾಸಕ್ಕೆ ಹೋಗ್ತಾ ಇದ್ದಾನೆ, ಪಾದಯಾತ್ರೆ ಶುರು ಮಾಡಿದ್ದಾನೆ, 1 ಸೆಕೆಂಡು ಕೂತ್ಕೊಂಡಿಲ್ಲ, ಪಾದಯಾತ್ರೆ ಮಾಡ್ತಿದ್ದಾನೆ. ಹೋಗ್ತಾ ಇದ್ದಾನೆ ರಾತ್ರಿ ಬೆಳಿಗ್ಗೆ 24 hours ನಡೀತಾನೆ ಇದೆ. ಇದಕ್ಕೇನಂತಾರೆ? ಅಲೆದಾಟ, ಪರಿಭ್ರಮಣೆ, ಸಂಸಾರ ಪರಿಭ್ರಮಣ. इसी को कहते हैं. ಧವಳ ಗ್ರಂಥದಲ್ಲಿ ಇದಕ್ಕೆ ಭಾವ ಸಂಸಾರ ಅಂತ ಕರೀತಾರೆ. ಇದೇ ನಿಜವಾದ ಪರಿಭ್ರಮಣೆ ಇದೆ. ಇಲ್ಲಾಂದ್ರೆ ಈಗ ನೀನು ಮನುಷ್ಯ ಜನ್ಮದಿಂದ ನರಕಕ್ಕೆ ಹೋಗ್ತೀಯ ಅಂತ ಹೇಳಿದ್ರೆ, ಈ ನರಕ ಯಾರು ನೋಡಿದಾರಂತ? ನೀವು ತಿರ್ಯಂಚಕ್ಕೆ ಹೋಗಿದೆ, ತಿರ್ಯಂಚ ಯಾರು ನೋಡಿದಾರೆ ಅಂತಾನೆ. ಆದ್ರೆ ಈ ಸಮಯದಲ್ಲಾದ್ರೂ ಪರಿಭ್ರಮಣೆ ಇದೆಯೋ ಇಲ್ವೋ? ಪ್ರತ್ಯಕ್ಷವಾಗಿ ಈ ಕ್ಷಣದಲ್ಲಿ ಪರಿಭ್ರಮಣೆ ಇದೆಯಲ್ಲ, ಅದನ್ನ ಯಾರಿಗೆ ಹೇಳ್ತೀಯ? ಆ ಪರಿಭ್ರಮಣೆಗೆ ವಾಸ್ತವಿಕವಾದ ಸಂಸಾರ ಪರಿಭ್ರಮಣೆ ಅಂತ ಕರೀತಾರೆ. ಅದನ್ನು ನಿಲ್ಲಿಸೋ ಉಪಾಯ ಏನು? ಇದು ಆತ್ಮಾನುಶಾಸನ ಇದೆ.